ನನ್ನ ಹೆಸರು ಶಾಮೀದ್ ಅಲಿ. ನಾನು ಓದುತ್ತಿರುವುದು 3ನೇ ತರಗತಿ. ನನ್ನ ಶಾಲೆ ಹೆಸರು GMPS ಶ್ರೀನಗರ, ಬೆಂಗಳೂರು. ನಾನು ಹೇಳುತ್ತಿರುವ ಕಥೆ ಹೆಸರು ಪುಣ್ಯ. ಒಂದೂರಲ್ಲಿ ಹುಡುಗ ಅಂತಿದ್ನಂತೆ. ಅಲ್ಲಿ ಅವರಮ್ಮ ಎಲ್ಲರಿಗೂ ಊಟ ಬಡಿಸ್ತಿದ್ರಂತೆ. ಅವರೆಲ್ಲ ಊಟ ಮಾಡಿ ಹೋಯ್ತಿದ್ರಂತೆ. ಅಲ್ಲಿ ಒಬ್ರು ಬಂದ್ರಂತೆ, ಊಟ ಕೊಡಿ ಅಂತ. ಅವಾಗ ಅವ್ರಮ್ಮ ಅವ್ರು ಊಟ ಮಾಡೋ ಅನ್ನನೇ ಕೊಟ್ಬಿಟ್ರಂತೆ. ಅವ್ರ ಹೊಟ್ಟೆ ತುಂಬಾ ಹೋಯ್ತಂತೆ. ಅವಾಗ ಹೋಗವಾಗ ಆ ಹುಡ್ಗ ಕೇಳ್ತಂತೆ, ಏನಮ್ಮ ನೀನೇ ಊಟ ಮಾಡಲ್ಲ, ಅವ್ರಿಗೆ ಕೊಡ್ತೀಯ ಊಟನ ಅಂತಂತೆ. ಅದು ಪುಣ್ಯ, ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಪುಣ್ಯ ಬರುತ್ತಪ್ಪ ಅಂತಂತೆ ಅವ್ರಮ್ಮ. ಅಮ್ಮ ಊಟ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ನಂತೆ. ಕೇಳಿದ್ಮೇಲೆ ಪುಣ್ಯ ಬರುತ್ತೆ ಅಂತಂದಂತೆ. ಪುಣ್ಯ ಅಂದ್ರೆ ಏನು ಅಂತ ಕೇಳಿದಂತೆ. ಪುಣ್ಯ ಅಂದ್ರೆ ನನಗೂ ಗೊತ್ತಿಲ್ಲ, ನಾನು ಓದಿಲ್ಲ, ಏನಿಲ್ಲ ಅಂತಂದ. ಆಮೇಲೆ ಹೋಗಿ ಶಿವನ್ನೇ ಕೇಳು ಅಂತಂದಂತೆ ಅವರಮ್ಮ. ಶಿವನ್ನೇ ಕೇಳು ಅನ್ನೋವಾಗ ಸರಿ ಅಂತ ಹೋಯ್ತಾ ಇರ್ತಾನೆ. ಆಮೇಲೆ ಅಲ್ಲಿ ಬೇಟೆಗಾರ ಸಿಗ್ತಾನಂತೆ. ಮಧ್ಯಾಹ್ನ ಆಗಿರುತ್ತಂತೆ. ಕೇಳೋವಾಗ ಮಧ್ಯಾಹ್ನದಲ್ಲಿ ಏನ್ ಮಾಡ್ತೀಯ, ಆನೆಗಿನ್ ಬಂದು ತುಳಿದ್ರೆ ಏನ್ ಮಾಡ್ತೀಯ ಅಂತ ಕೇಳಿ. ಸರಿ ಬಾ ನಮ್ಮ ಮನೆಯಲ್ಲಿ ಅಂತಂತ. ರಾತ್ರಿನೂ ಆಗ್ಬಿಟ್ಟಿದೆ ಅಂತ ಕೇಳೋವಾಗ ಅವ್ರ ಹೆಂಡತಿ ಕೇಳ್ತಾನಂತೆ ಬೇಟೆಗಾರ, ಹಾಲು ಹಣ್ಣುಗಳು ಸ್ವಲ್ಪ ಕೊಡು ಆ ಮಗುನ್ಗೆ ಅಂತಂತ. ನಾನೇ ಕೊಡ್ಬೇಕು, ನನ್ನ ಹಾಲು ನನ್ನ ಹಣ್ಣು ಅಂತಂತಾನೆ. ಅಂತ ಸರಿ ಬೇಟೆಗಾರನೇ ಕೊಡ್ತಾನಂತೆ ಹಣ್ಣು ಹಾಲು ಎಲ್ಲ. ಸರಿ ಹೊಟ್ಟೆ ತುಂಬಾ ತಿಂದು ಮಲ್ಕೊಂತಾನಂತೆ. ಬೇಟೆಗಾರ ಹೊಸ್ಲ ಹತ್ರ ಮಲ್ಕೊಂತಾನಂತೆ. ಅವ್ರ ಹೆಂಡತಿ ಅವ್ರ ಕಾಲ್ ಮೇಲೆ ಮಲ್ಕೊಂಡಿರ್ತಾಳಂತೆ. ಮಲ್ಕೊಳ್ಳೋವಾಗ ರಾತ್ರಿ ಬಾಕ್ಲು ತೆಗ್ದಿದ್ರು. ಮಲ್ಕೊಂಡ್ಮೇಲೆ ರಾತ್ರಿ ಹೊತ್ತು ಹುಲಿ ಬಂದು ಬೇಟೆಗಾರನ್ನ ಅವ್ರ ಹೆಂಡತಿನ ತಿಂದು ಹೋಯ್ತಂತೆ. ಆ ಹುಡ್ಗನ್ನ ತಿನ್ಬೇಕಂದ್ರೆ ಹೊಟ್ಟೆ ತುಂಬೋಯ್ತಂತೆ. ಹೊಟ್ಟೆ ತುಂಬಿದ್ಮೇಲೆ ತಿನ್ಲಿಲ್ವಂತೆ, ಹಂಗೆ ಹೋಯ್ತಂತೆ. ಬೆಳಗ್ಗೆ ಬಂದು ಆ ಹುಡ್ಗ ನೋಡೋವಾಗ ಇಲ್ಲೆಲ್ಲ ನೋಡಿದ್ರೆ ರಕ್ತ ಮೂಳೆ ಎಲ್ಲ ಇತ್ತು ಅಂತೆ. ಸರಿ ಆಗ್ಬೇಕು ಅಂತ ಹೋಯ್ತಾ ಇರ್ತಾನಂತೆ. ಆಮೇಲೆ ರಾಜ ಸಿಕ್ಕುದಂತೆ. ರಾಜ 10,000 ಕೊಟ್ಟು ಬಾವಿ ತೋರ್ಸುದಂತೆ. ಬಾವಿ ತೋರ್ಸಿದ್ರೆ ಒಂದನಿ ನೀರಿಲ್ವಂತೆ. ನೀರಿರುವಾಗ ಕೇಳಿದಂತೆ, ಯಾಕಿಲ್ಲ ಪ್ರಶ್ನೆ ಕೇಳ್ಕೊಂಡ್ ಬಾ ಅಂತ ಬಂದು. ಸರಿ ಅಂತ ಹೋಯ್ತಾನೆ. ಹೋಯ್ತಾ ಕುಂಟ ಸಿಕ್ಕದಂತೆ. ನೀನ್ ಇಷ್ಟಾದ್ಮೇಲೆ ಏನ್ ಮಾಡ್ತಿದೀಯಾ ಅಂತ ಕೇಳಿದಂತೆ. ನಾನು ಶಿವನ ಹತ್ರ ಹೊಂಟಿದೀನಿ, ಪುಣ್ಯ ಅಂದ್ರೆ ಏನು ಮತ್ತೆ ರಾಜನ್ ಪ್ರಶ್ನೆ ಇದೆ, ಅದು ನಾನು ಕೇಳ್ಕೊಂಡ್ ಬರಕ್ ಹೊಂಟಿದ್ದೆ. ನಂದೊಂದ್ ಪ್ರಶ್ನೆ ಇದೆ, ಕೇಳ್ಕೊಂಡ್ ಬರ್ತೀಯಾ ಅಂತ ಕೇಳದ್ನಂತೆ. ಸರಿ ಹೇಳಿ ಅಂತಂದಂತೆ. ನನ್ನ ಹತ್ರ ಬುದ್ಧಿ ಎಲ್ಲ ಇದೆ, ಆದ್ರೂ ನಾನು ಕುಂಟ ಯಾಕಿದ್ದೀನಿ ಅಂತ ಕೇಳ್ಕೊಂಡ್ ಬಾ ಅಂತ ಹೇಳ್ತಾನೆ. ಸರಿ ಅಂತ ಮುಂದೆ ಹೋಯ್ತಾ ಒಂದ್ ಹಾವು ಸಿಗುತ್ತಂತೆ. ಹಾವು ಅರ್ಧ ಶರೀರ ಒಳಗಡೆ ಇತ್ತಂತೆ, ಅರ್ಧ ಶರೀರ ಹೊರಗಡೆ ಇತ್ತಂತೆ. ಯಾಕೆ ಅಂತ ಹುತ್ತಿನೊಳಗಡೆ ಇತ್ತಂತೆ. ಅಲ್ಲಿ ಹೋಯ್ತಾ ನೋಡುತ್ತಂತೆ. ಹಾವು ನೋಡಿದಾಗ ಕರೀತಂತೆ, ನೀನ್ ಎಲ್ಲಿಗೆ ಹೊಂಟಿದ್ಯಾ ಅಂತ. ನಾನು ಶಿವನ ಹತ್ರ ಪುಣ್ಯ ಅಂದ್ರೆ ಏನು ಮತ್ತೆ ರಾಜನೊಂದ್ ಪ್ರಶ್ನೆ, ಕುಂಟನೊಂದ್ ಪ್ರಶ್ನೆ ಇದೆ ಅಂತ ಕೇಳ್ಕೊಂಡ್ ಬರಕ್ ಹೊಂಟ. ನಂದೊಂದ್ ಪ್ರಶ್ನೆ ಇದೆ, ಕೇಳ್ಕೊಂಡ್ ಬರ್ತೀಯಾ? ಅರ್ಧ ಶರೀರ ಒಳಗಡೆ, ಅರ್ಧ ಶರೀರ ಹೊರಗಡೆ ಇದೆ, ಯಾಕಂತ ಕೇಳ್ಕೊಂಡ್ ಬರಕ್ ಹೋಗ್ತೀನಿ. ಸರಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೋಯ್ತಾ ಶಿವನ ಹತ್ರ ಹೋಯ್ತಾನೆ. ನಮಸ್ಕಾರ ಶಿವ ಅಂತ ಕೇಳ್ತಾನೆ. ನೀನ್ ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನಂತೆ ಶಿವ. ಹೇಳವಾಗ ನಂದು 4 ಪ್ರಶ್ನೆಗಳಿದೆ, ಉತ್ತರ ಕೊಡಿ ಅಂತ. ಸರಿ, ಹಾವು ಅರ್ಧ ಶರೀರ ಒಳಗಡೆ ಇದೆ, ಅರ್ಧ ಶರೀರ ಹೊರಗಡೆ ಇದೆ, ಅದು ಯಾಕೆ ಅಂತ ಕೇಳ್ತಾನಂತೆ. ಹಾವಿನ ತಲೆ ಮೇಲ್ಗಡೆ ಒಂದು ವಜ್ರ ಇದೆ, ಅದ್ ತೆಗೆದು ಒಳ್ಳೆ ಹುಡುಗನ್ ಕೊಟ್ರೆ ಹೊರಗಡೆ ಬರುತ್ತೆ ಹಾವು ಅಂತ. ಸರಿ, 2ನೇ ಪ್ರಶ್ನೆ, ಕುಂಟನ್ಗೆ ಬುದ್ಧಿ ಇದೆ, ಎಲ್ಲ ಇದೆ, ಆದ್ರೂ ಕುಂಟ ಯಾಕೆ ಅಂತ ಕೇಳಿದಂತೆ. ಅವನು ಬುದ್ಧಿ ಒಳ್ಳೆ ಹುಡುಗನ್ಗೆ ಹಂಚಿದ್ರೆ ಅವನ್ ಕಾಲ್ ಬರುತ್ತೆ ಅಂತ. ಮತ್ತೆ ರಾಜ 10,000 ಕೊಟ್ಟು ಬಾವಿ ತೋರ್ಸಿದಂತೆ, ಒಂದನಿ ನೀರ್ ಇರ್ಲಿಲ್ವಂತೆ, ಅದು ಯಾಕೆ ಅಂತ ಕೇಳಿದಂತೆ. ಅವ್ರ ಹತ್ರ ಒಂದ್ ಮಗಳಿದ್ದಾಳ ನೋಡು ಅಂತಂದಂತೆ.
ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ನಂತೆ ಆ ಹುಡುಗ. ಆ ಮಗುನ ಕೊಟ್ಟು ಒಳ್ಳೆ ಹುಡುಗನ್ಗೆ ಮದ್ವೆ ಮಾಡ್ಬೇಕು ಅಂತಂದ. ಸರಿ ಅಂತ ಹೋಯ್ತ. ಲಾಸ್ಟು ಅವನ್ ಪ್ರಶ್ನೆ ಕೇಳ್ತಾನೆ, ಪುಣ್ಯ ಅಂದ್ರೆ ಏನು ಅಂತ ಕೇಳ್ದಂತೆ. ಪುಣ್ಯ ಅಂದ್ರೆ ಚಿಕ್ಕ ಹುಡುಗ ಅಲ್ವಾ, ಇವನ್ಗೇನು ಗೊತ್ತಾಗಲ್ಲ ಅಂತ ಒಂದ್ ಪ್ರಶ್ನೆ ಕೇಳ್ದ. ನೀನು ಹೋಯ್ತೀಯ ಅಲ್ವಾ, ಆ ಪ್ರಶ್ನೆ ಬೇರೆ ರಾಜ್ಯದಲ್ಲಿ ಹೋಗಿ ಆ ರಾಜ್ಯನ ಹತ್ರ ಈ ಪ್ರಸಾದ ಕೊಡ್ತೀನಿ, ಹೋಗಿ ಆ ಹೆಣ್ಮಗಳು ಕೊಡು, ಹಂಗಂದ್ರೆ ಆ ಹೆಣ್ಮಗಳಿಗೆ ಮಗು ಹುಟ್ಟುತ್ತೆ. ಆ ಮಗುನ್ಗೋಗಿ ಕೇಳು ನೀನು ಪುಣ್ಯ ಅಂದ್ರೆ ಏನು ಅಂತ, ಆ ಮಗು ಹೇಳುತ್ತೆ ಅಂತಂತಾನಂತೆ. ಸರಿ ಹೋಯ್ತಾನೆ. ಇವಾಗ ಹಾವು ಸಿಗುತ್ತೆ. ನನ್ ಪ್ರಶ್ನೆ ಕೇಳ್ಕೊಂಡ್ ಬಂದ ಅಂತ ಕೇಳ್ತಾನಂತೆ ಹಾವು. ಕೇಳ್ಕೊಂಡ್ ಬರೋ, ಕೇಳ್ಕೊಂಡ್ ಬಂದೆ ನಾನು ಅಂತಂದಂತೆ. ಸರಿ ಏನು ಉತ್ತರ ಅಂತ ಕೇಳಿದೆ ಹಾವು. ನಿನ್ ತಲೆ ಮೇಲೆ ವಜ್ರ ಇದೆ ಅಲ್ವಾ, ಒಳ್ಳೆ ಹುಡುಗನ್ ಕೊಟ್ರೆ ನೀನ್ ಹೊರಗಡೆ ಬರ್ತೀಯ ಅಂತಂದಂತೆ. ಯಾರು ಒಳ್ಳೆ ಹುಡುಗ ಅಂತ ಕೇಳಿದ್ನಂತೆ. ಸರಿ ನಿನ್ಗೆ ಕೊಟ್ಬಿಡ್ತೀನಿ ತಗೋ ಅಂತ ಹಿಂಗ್ ಕಿತ್ಕೊಟ್ನಂತೆ. ಸರಿ ಮುಂದಕ್ಕೆ ಹೊಂಟ್ನಂತೆ. ಕುಂಟ ಸಿಕ್ಕನಂತೆ. ಕುಂಟ ನನ್ ಪ್ರಶ್ನೆ ಕೇಳ್ಕೊಂಡ್ ಬಂದ ಅಂತ ಹುಡ್ಗ ಕೇಳಿದ್ನಂತೆ. ಹುಡ್ಗ ಕೇಳಿದ್ಮೇಲೆ ನಾನ್ ಕೇಳ್ಕೊಂಡ್ ಬಂದೆ ನಿನ್ ಪ್ರಶ್ನೆನು ಅಂತಂದ. ನಿನ್ನ ಹತ್ರ ಬುದ್ಧಿ ಎಲ್ಲ ಇದೆ ಅಲ್ವಾ, ಒಳ್ಳೆ ಹುಡ್ಗನ್ಗೆ ಹಂಚಿದ್ರೆ ನಿನ್ಗೆ ಕಾಲ್ ಬರುತ್ತೆ ಅಂತ. ಒಂದ್ ಗಿಡದ ತಳಗಡೆ ಹೋಗಿ ಬುದ್ಧಿ ಎಲ್ಲ ಹೇಳಿದ್ನಂತೆ. ಹೇಳೋವಾಗ ಅವನ್ ಬುದ್ಧಿನೂ ಬಂತು, ಆಮೇಲೆ ಅದನ್ನು ಬಂತು. ಆಮೇಲೆ ರಾಜನ ಹತ್ರ ಹೋದ್ನಂತೆ. ನನ್ ಪ್ರಶ್ನೆನ ಕೇಳ್ಕೊಂಡ್ ಬಂದ ಅಂತಂದ. ಕೇಳ್ಕೊಂಡ್ ಬಂದೆ, ನಿನ್ನ ಹತ್ರ ಒಂದ್ ಮಗಳಿದಾಳಲ್ವಾ, ವಯಸ್ಸಾಗೋಳಲ್ವಾ, ಒಂದ್ ಒಳ್ಳೆ ಹುಡುಗನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಂದಂತೆ. ಅವಾಗ ಯಾರು ಒಳ್ಳೆ ಹುಡುಗರು ಇದಾರೆ, ನಿನ್ಗೆ ಕೊಟ್ಬಿಡ್ತೀನಿ ತಗೋ ಅಂತಂದಂತೆ. ಅಂದ್ಮೇಲೆ ಅವನ ಹತ್ರ ಬುದ್ಧಿನೂ ಇತ್ತು, ದುಡ್ಡು ಇತ್ತು, ಎಲ್ಲಾನು ಇತ್ತು. ಇವಾಗ ಲಾಸ್ಟ್ನೇ ಪ್ರಶ್ನೆ, ಅವ್ರ ಅಮ್ಮನ್ನ ಕರ್ಕೊಂಡ್ ಬಂದು ಮದ್ವೆ ಮಾಡಿಸ್ನಂತೆ ರಾಜ. ಆಮೇಲೆ ನಾನು ತಿರ್ಗಾಡ್ಕೊಂಡ್ ಬರ್ತೀನಿ ಅಂತ ಹೆಂಡ್ತಿ ಮತ್ತೆ ಅವನು ಅಂತಂತೆ ಆ ರಾಜನ ಹತ್ರ, ಬೇರೆ ರಾಜನ ಹತ್ರ ಹೋಗಿ ಆ ಹೆಣ್ಮಗಳಿಗೆ ಪ್ರಸಾದ ಕೊಟ್ಟು ಆಮೇಲೆ ಮಗು ಬಂತಂತೆ. ಮಗು ಬಂದ್ಮೇಲೆ ಬೆಳ್ಳಿ ತಟ್ಟೆ ಒಳಗಡೆ ಕುಂದಿರ್ಸ್ಕೊಂಡ್ ಬಂದು, ಸ್ವಲ್ಪ ಮಗುನ ಕರ್ಕೊಂಡ್ ಬರ್ತೀರಾ ಅನ್ನೋವಾಗ ಸರಿ ಅಂತ ಅಂತಂದು. ಯಾಕೆ ಅಂತ ಕೇಳಿದಾಗ, ನಾವು ಕರ್ಕೊಂಡ್ ಬನ್ನಿ, ಸ್ವಲ್ಪ ಮಾತು ಕೇಳ್ಬೇಕು ಅಂತ. ಸರಿ ಅಂತ ಅನ್ನೋವಾಗ ಆ ಮಗುನ ಕರ್ಕೊಂಡ್ ಬರೋ, ಪುಣ್ಯ ಅಂದ್ರೆ ಏನು ಅಂತ ಕೇಳಿದ. ಹುಡುಗನು ಮಾತಾಡುತ್ತಾ ಅನ್ನೋವಾಗ ಮಾತಾಡುತ್ತೆ, ಸುಮ್ಮನೆ ಇರಿ ಅಂತ. ಪುಣ್ಯ ಅಂದ್ರೆ ಏನು ಅಂತ ಕೇಳಿದ. ನಾನ್ ಯಾರು ಹೇಳು ಗೊತ್ತಾ ನಿನ್ಗೆ? ಅವನಿಗೆ ಗೊತ್ತಿಲ್ಲ ಅಂತಂದ. ನಾನ್ ಯಾರು ಹೇಳು? ಬೇಟೆಗಾರ. ಅವಾಗ ನಿನ್ಗೆ ಸಹಾಯ ಮಾಡಿದ್ನಲ್ವಾ, ಹಾಲು ಹಣ್ಣು ಎಲ್ಲ ಕೊಟ್ಟು. ನಾನ್ ಸಹಾಯ ಮಾಡೋದಕ್ಕೆ ನನ್ ಪುಣ್ಯ ಬಂತು, ಅದಕ್ಕೆ ನಾನು ಇವಾಗ ರಾಜನ ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟಿದೀನಿ. ಅಲ್ಲಿ ನನ್ನ ಹೆಂಡತಿ ಏನು ಕೊಡ್ಲಿಲ್ವಲ್ಲ, ಅದಕ್ಕೆ ಇವಾಗ ಇದೇ ಹಳ್ಳಿಯಲ್ಲಿ ಹಂದಿಯಾಗಿ ಹುಟ್ಟವಳೆ. ಅದ್ರ ಸಲಗೆ ಪುಣ್ಯ ಅಂದ್ರೆ ಇದು, ಪುಣ್ಯ ಮಾಡ್ಬೇಕು, ಹಂಗಂದ್ರೆ ಒಳ್ಳೇದಾಗುತ್ತೆ.